ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಿಬಿಎಂಪಿಯ ಚುನಾವಣಾ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ಹಲವಾರು ವರ್ಷಗಳಿಂದ ಆಗದೇ ಇರುವಂತಹ ಬಿಬಿಎಂಪಿ ಎಲೆಕ್ಷನ್ ಇವತ್ತು ಅದರ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ಬಿಬಿಎಂಪಿ ಚುನಾವಣೆಯ ಭವಿಷ್ಯ ಸುಪ್ರೀಂ ಅಂಗಳದಲ್ಲಿ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಹೈ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತಾಗ್ತಾ ಇದೆ. ಜುಲೈ 28ರಂದು ಅರ್ಜಿ ವಿಚಾರಣೆ ನಡೆಸಿದ್ದಂತಹ ಸುಪ್ರೀಂ ಕೋರ್ಟ್ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಗೆ ಆಕ್ಷೇಪಣೆ ವ್ಯಕ್ತವಾಗಿತ್ತು. ಆಕ್ಷೇಪಣೆ ವ್ಯಕ್ತಪಡಿಸಿದ್ದಂತಹ ವಕೀಲ ಅಭಿಷೇಕ್ ಸಿಂಘ್ವಿ ಇವತ್ತು ಸುಪ್ರೀಂ ಅಂಗಳದಲ್ಲಿ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಬಿಬಿಎಂಪಿಯ ಚುನಾವಣಾ ಭವಿಷ್ಯ ನವೆಂಬರ್ ಅಂತ್ಯಕ್ಕೆ ಚುನಾವಣೆ ನಡೆಸುವಂತೆ ವಾದವನ್ನು ಕೂಡ ಮಂಡಿಸಿದ್ರು. ನವೆಂಬರ್ಗೆ ಚುನಾವಣೆ ಸಾಧ್ಯವಿಲ್ಲ ಅಂತ ಹೇಳಿತ್ತು ಸರ್ಕಾರ. ಹೀಗಾಗಿ ಇವತ್ತು ಆಗಸ್ಟ್ 4ರೊಳಗೆ ಅಫಿಡವಿಟ್ ಸಲ್ಲಿಸುವಂತೆಯೂ ಕೂಡ ಸೂಚಿಸಿತ್ತು ಸುಪ್ರೀಂ. ಇಂದು ಸುಪ್ರೀಂನಲ್ಲಿ ಬಿಬಿಎಂಪಿಯ ಎಲೆಕ್ಷನ್ ಅರ್ಜಿ ವಿಚಾರಣೆ ಆಗಲಿಕ್ಕಿದೆ. ಇವತ್ತು ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ನವೆಂಬರ್ನಲ್ಲಿ ನಡೆಸಬೇಕು ಅಂತ ಕೇಳಲಾಗಿತ್ತು, ಆದರೆ ಇವತ್ತ ಒಂದು ಅರ್ಜಿಯ ವಿಚಾರಣೆ ಆಗಿ ನವೆಂಬರ್ನಲ್ಲೇ ಆಗತ್ತಾ ಅಥವಾ ಯಾವತ್ತಾಗತ್ತೆ ಅನ್ನುವಂಥದ್ದು ನಿರ್ಧಾರ ಆಗಲಿದೆ.